आप देख रहे हैं MS न्यूज। मैं आपके साथ मोहिद्दीन इनामदार। आइए आज की खबर पर नजर। ಸ್ಥಾನದ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆಗೆ ನನ್ನ ಒಪ್ಪಂದ ಆಗಿದೆ, ಕೇಂದ್ರದ ನಾಯಕರಿಗೆ ಗೊತ್ತು, ಹೈಕಮಾಂಡಿಗೆ ಗೊತ್ತು ಅನ್ನಂತ ಮಾತನ್ನ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ. ಮುಖ್ಯಮಂತ್ರಿಗಳು ನೇರವಾಗಿ ಹೇಳ್ತಾರೆ, ನನಗೂ ಉಪಮುಖ್ಯಮಂತ್ರಿಗಳು ಯಾವುದೇ ಒಪ್ಪಂದ ಆಗಿಲ್ಲ. ಕನ್ನಡದ ಗಾದೆ ಇದೆಯಲ್ಲ, ಇದ್ದಿಬ್ಬರಲ್ಲಿ ಕದ್ದೋರು ಯಾರು ಅಂತ. ಈ ಮಾತು ಕದೀತಾ ಇರೋದು ಯಾರು? ಇದ್ರ ಮಧ್ಯೆ ಇಡೀ ಸಮಾಜವನ್ನ ಚಿತ್ರ ಮಾಡಿದ್ರು. ಎಲ್ಲರೂ ನಾವು ಪೂಜ್ಯ ಭಾವನೆಯಿಂದ ಧಾರ್ಮಿಕ ಗುರುಗಳನ್ನ ಗೌರವಿಸ್ತೇವೆ. ಕುರುಬರ ಸಮಾಜ ಸ್ವಾಮಿಗಳು ಸಿದ್ದರಾಮಯ್ಯನ ಪರ ಹೇಳಿಕೆ, ಒಕ್ಕಲಿಗರ ಸಮಾಜ ಸ್ವಾಮಿಗಳು DK ಶಿವಕುಮಾರ್ ಪರವಾಗಿ ಹೇಳಿಕೆ, ದಲಿತ ಸಮಾಜ ಸ್ವಾಮಿಗಳು ದಲಿತ ಪರವಾಗಿ ಹೇಳಿಕೆ. ಇದು ಜೊತೆಗೆ ಸ್ವಾಮಿಗಳು ಹೊಡೆದಿದ್ದಷ್ಟೇ ಅಲ್ಲ, ಶಾಸಕರು ಗುಂಪು, ಕಾರ್ಯಕರ್ತರು ಗುಂಪು, ಮಂತ್ರಿಗಳು ಗುಂಪು, ಈ ರೀತಿ ಗುಂಪುಗಾರಿಕೆ ಏನು ಮಾಡಬೇಕು ಅನ್ನೋದನ್ನ ಜನಕ್ಕೂ ಅನುಮಾನ, ಕಾರ್ಯಕರ್ತರಿಗೂ ಅನುಮಾನ, ಅಧಿಕಾರಿಗಳು ಅಂತೂ ಆರಾಮ ಮಲಗಿಯಾರೆ, ಯಾವ ಅಭಿವೃದ್ಧಿ ಕೆಲಸನೂ ಇಲ್ಲ. ಈ ಮಧ್ಯೆ ಇಬ್ರು ಹೇಳ್ತಾ ಇದ್ರು, ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ. ತುಂಬಾ ಆಶ್ಚರ್ಯ ಅಂತಂದ್ರೆ, AICC ಅಧ್ಯಕ್ಷರು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ನನಗೇನು ಕೇಳಬೇಡಿ, ನನಗೆ ಗೊತ್ತಿಲ್ಲ, ಹೈಕಮಾಂಡಿಗೆ ಕೇಳಿ ಅಂದ್ರೆ, ಈ ಹೈಕಮಾಂಡ್ ಅಲ್ಲಿ AICC ಅಧ್ಯಕ್ಷರು ಇಲ್ವಾ? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಗಾಂಧಿ ಕುಟುಂಬಕ್ಕೇನೆ ಕಾಂಗ್ರೆಸ್ ಒತ್ತೆ ಇಟ್ಬಿಟ್ರ? ಎಲ್ಲಾ ಗೊಂದಲ ಇವತ್ತು ನಮ್ಗೆ ಕಾಣ್ತಾ ಇದೆ. ಡಿನ್ನರ್ ಮೀಟಿಂಗು, ಬ್ರೇಕ್ಫಾಸ್ಟ್ ಮೀಟಿಂಗು, ಇದರಲ್ಲೇ ಕಾಲಹರಣ ಆಗೋಗ್ತಾ ಇದೆ. ರಾಜ್ಯದ ಅಭಿವೃದ್ಧಿ ಬಗ್ಗೆ ಏನು ಚರ್ಚೆ ಇಲ್ಲ. ಈ ರೀತಿ ಒಂದು ರೀತಿ ಅಸಹ್ಯ ಹುಟ್ಟಿಸೋ ರೀತಿಯಲ್ಲಿ ರಾಜ್ಯದ ಕಾಂಗ್ರೆಸ್ ಜನರ ಮಧ್ಯೆ ಮಾಡ್ತಾ ಇರೋದು ನಿಜಕ್ಕೂ ತುಂಬಾ ಆಶ್ಚರ್ಯ. ಚುನಾವಣಾ ಸಂದರ್ಭದಲ್ಲಿ ಕ್ರಿಶ್ಚಿಯನ್, ಹಿಂದೂ, ಮುಸ್ಲಿಂ ನಾವೆಲ್ಲರೂ ಒಂದೇ ಅಂತ ಬೊಗಳೆ ಹೊಡಿತಾ ಇರೋಂಥ ಈ ಕಾಂಗ್ರೆಸ್ ನಾಯಕರು ಈಗ ಯಾವ ಮಸೀದಿಗೂ ಹೋಗ್ತಿಲ್ಲ, ಯಾವ ಚರ್ಚ್ಗೂ ಹೋಗ್ತಿಲ್ಲ, ಕೇವಲ ಹಿಂದೂ ದೇವಸ್ಥಾನಗಳಿಗೆ ಮಾತ್ರ ಹೋಗ್ತಿದ್ದಾರೆ. ಅವ್ರ ಹಿಂದುತ್ವ ಒಳಗಡೆ ಇದೆ. ಆ ಹಿಂದುತ್ವದ ಮುಖಾಂತರ ನಾನು ಉಳಿತೀನಿ ಅನ್ನೋಂಥ ಭಾವನೆ ಕಾಂಗ್ರೆಸ್ ನಾಯಕರಿಗೆ ಇರೋದ್ರಿಂದ ಅವ್ರ ಬೊಗಳೆಯನ್ನ ಜನ ಒಪ್ಪಲ್ಲ. ಹಿಂದುತ್ವದ ಬಗ್ಗೆ ಜನ ಮನವರಿಕೆ ಮಾಡ್ಕೊತಾ ಇದ್ದಾರೆ. ಹಾಗಾಗಿ ಈ ನಿನ್ನೆಯಿಂದ ಒಂದು ಹೊಸ ಸಮಸ್ಯೆ, ಹೈಕಮಾಂಡು ತೀರ್ಮಾನ ಮಾಡುತ್ತೆ ಅನ್ನೋದು ಇವರಿಬ್ರು ಹೇಳ್ತಾ ಇದ್ರೆ, AICC ಅಧ್ಯಕ್ಷರು ಹೇಳಿದ್ರು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ನಾನಲ್ಲ ಅಂತ. ಈಗ ಹೈಕಮಾಂಡ್ AICC ಮುಖಾಂತರ ಹೇಳಿದ್ರು, ಅವರೇ ಸಮಸ್ಯೆ ಇದು, ರಾಜ್ಯದ ಸ್ಥಳೀಯರು ಅವರೇ ಕೂತ್ಕೊಂಡು ಬಗೆಹರಿಸಲಿ. ಇಷ್ಟು ದುರ್ಬಲ ಆಯ್ತಾ ಕಾಂಗ್ರೆಸ್ಸಿನ ನಾಯಕತ್ವ? 125 ವರ್ಷದ ಕಾಂಗ್ರೆಸ್ ಪಕ್ಷದ ಸ್ಥಿತಿ ಇವತ್ತು ಈ ಸ್ಥಿತಿ ಬಂದೋಗಿದೆ. ಹಾಗಾಗಿ ಕರ್ನಾಟಕ ರಾಜ್ಯದ ಜನ ಯಾವ ರೀತಿ ಇಡೀ ದೇಶದಲ್ಲಿ ಬಿಹಾರ ಆಯಿತು, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಾಯಿತು, ಮಹಾರಾಷ್ಟ್ರ ಆಯಿತು, ಕೇರಳ ಆಯಿತು, ಅರುಣಾಚಲ ಪ್ರದೇಶ ಆಯಿತು, ಹೀಗೆ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಧೂಳಿಪಥ ಮಾಡೋದಕ್ಕೆ ತಯಾರಾಗಿದ್ದಾರೆ ಅಂತ ನನಗಂತೂ ಅನಿಸುತ್ತೆ. ಯಾವ ಸಂದರ್ಭದಲ್ಲೇ ಚುನಾವಣೆ ಬಂದರೂ ಕೂಡ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಬರೋ ಪ್ರಶ್ನೆ ಬರೋಲ್ಲ. ಇದು ಒಂದು. ಎರಡನೇ ಅಂಶ, ಈ ದ್ವೇಷ ಭಾಷಣದ ವಿರೋಧಿ ಮಸೂದೆನ ಒಂದು